ಯಾರು ಎಕ್ಸೆಪ್ಷನ್ ಇಲ್ಲ. ಆದರೆ ಈ ಥರ ರೋಗ್ಸು ಎಕ್ಸೆಪ್ಷನ್ಸ್ ಅವರು ಯಾವುದೇ ಎಲ್ಲಿ ಬೇಕಾದ್ರೆ ಇರ್ಬೋದು ಸೊಸೈಟಿಯಲ್ಲಿ. ಜನರಲೈಸ್ ಮಾಡಂಗಿಲ್ಲ. ರೋಗ್ಸ್ ಎಕ್ಸೆಪ್ಷನ್ ಅಂತ ಹೇಳ್ತಾ ಇದ್ದೀನಿ. ಎನಿ ಲಾ ಹ್ಯಾಸ್ ಗಾಟ್ ಎನ್ ಎಕ್ಸೆಪ್ಷನ್. ಬಿಫೋರ್ ಐ ಗೆಟ್ ಇಂಟು ಪೊಲಿಟಿಕಲ್ ರಿಯಾಕ್ಷನ್, ಕ್ವಿಕ್ ಆಗಿ ಎರಡು ಪ್ರಶ್ನೆಗೆ, ಬಹಳ ಎರಡು ಇಂಪಾರ್ಟೆಂಟ್ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು. ಒಂದು, 20 ದಿನ ಬೇಕಾ SIT ಟೀಮ್ಗೆ ಇಂಥವ್ರನ್ನ ಅರೆಸ್ಟ್ ಮಾಡಲಿಕ್ಕೆ? ಎಸ್ ಆರ್ ನೋ? ಇದು ನೋಡಿ, ಇದು ಇನ್ವೆಸ್ಟಿಗೇಷನ್ ಇಸ್ ನಾಟ್ ಬೇಸ್ಡ್ ಆನ್ ಟೈಮ್ ಬೌಂಡ್. ಇನ್ನು ತಿಳ್ಕೊಳ್ಬೇಕು. ಇಟ್ ಶುಡ್ ಬಿ ಬೇಸ್ಡ್ ಆನ್ ದಿ ಮೆರಿಟ್ಸ್. ಎಷ್ಟು ಸೆನ್ಸಿಟಿವ್ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಕೇಸು ತನಿಖೆ ಮಾಡಬೇಕಾದ್ರೆ ಈ ಶುಡ್ ನಾಟ್ ಬಾದರ್ ನೋಡಲೇಬಾರ್ದು ನೀವು ಅದನ್ನು. ನೀವು ಯು ಶುಡ್ ಫೋಕಸ್ ಓನ್ಲಿ ಆನ್ ದಿ ಮೆರಿಟ್ಸ್ ಆಫ್ ದಿ ಎವಿಡೆನ್ಸ್ ಆ್ಯಂಡ್ ಮೆರಿಟ್ಸ್ ಆಫ್ ದಿ ಕೇಸ್ ಆ್ಯಂಡ್ ಗುಡ್ ಎವಿಡೆನ್ಸ್ ಅಥವಾ ಬ್ಯಾಡ್ ಎವಿಡೆನ್ಸ್ ಅಂತ ನಾವು ಹೇಳ್ತೀವಿ. ಆ ಗುಡ್ ಎವಿಡೆನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡಬೇಕು. ಯಾಕಂದರೆ ಇಂಥ ಒಂದು ಮಿಲಿಯಲ್ಲಿ ಈ ಥರ ಒಂದು ಜಂಜಾಟದಲ್ಲಿ ಹೈಪರ್ ಸೆನ್ಸಿಟಿವ್ ಇದು ಪಬ್ಲಿಕ್ ಇದರಲ್ಲಿ. ತಪ್ಪಾದರೆ ನಾಳೆ ಇನ್ನೊಂದು ಇದೇ ಥರ ಕೇಸ್ ಆದಾಗ ಇಷ್ಟೇ ತಾನೇ ಆಗೋದು ಅಂತ ತಾಸ್ತಾರ ಮನೋಭಾವ ಜನಕ್ಕೆ ಬರಬಾರ್ದು. ರೈಟ್. ಎರಡನೇದು, ಪ್ರಜ್ವಲ್ ರೇವಣ್ಣರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ಲಿಕ್ಕೆ SIT ಟೀಮು ಜರ್ಮನಿಗೋ ಅಥವಾ ಎಲ್ಲಿದ್ದಾರೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇದೆಯಾ, ಅಥವಾ ಶುಡ್ ದೇ ವೇಟ್? ದಿನ ಹೋಗಿ ಏರ್ಪೋರ್ಟ್ ನಲ್ಲಿ ಬರೋ ಎಲ್ಲಾ ಫ್ಲೈಟ್ ಅನ್ನ ಕಾದು ಕುಳಿತುಕೊಳ್ಳೋ ಅನಿವಾರ್ಯತೆ ಇದೆಯಾ? ನೋಡಿ, SIT ಮನಸ್ಸು ಮಾಡಿದ್ರೆ ಅಥವಾ ಯಾರಾದರೂ ಒಂದು ತನಿಖಾಧಿಕಾರಿ ಮನಸ್ಸು ಮಾಡಿದ್ರೆ ಇವತ್ತು ಬೆರಳು ತುದಿಯಲ್ಲಿದೆ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇಟ್ ಇಸ್ ನಾಟ್ ದಟ್ ಡಿಫಿಕಲ್ಟ್. ಬಟ್ ನನಗೇನೆಂದರೆ ಅವರು ಮಾಡಿದಾರಾ ಇಲ್ವಾ ಅದು ನಾನು ಐ ಆಮ್ ನಾಟ್ ಎ ಕಾಂಪಿಟೆಂಟ್ ಪರ್ಸನ್ ಟು ಆನ್ಸರ್. ಆದರೆ ಪ್ರಾಮಾಣಿಕ ಅಧಿಕಾರಿಗಳಂತೂ ಅಲ್ಲಿದ್ದಾರೆ, ಇಷ್ಟು ನಾನು ಹೇಳ್ಬೋದು. ಯಾಕಂದ್ರೆ ನಾನು ಒಬ್ಬ ಒಡನಾಡಿ ಆಗಿದ್ದು ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಒಬ್ಬ ಪ್ರಾಮಾಣಿಕರ ಅಧಿಕಾರಿ ಇದ್ದಾರೆ. ಕೂಡ ಆಕ್ಷೇಪಗಳು ಹೆಂಗೆ ಕೇಳೋಕೆ ಬರ್ತಿದೆ ಅಂತಂದ್ರೆ, ತಪ್ಪು ಮಾಡಿದ್ದಾರೆ ಅನ್ನೋ ಆರೋಪ ಹೊತ್ತವರನ್ನ ಹಿಡಿಯೋಕೆ ಉತ್ಸಾಹ ಇಲ್ಲ, ಬದಲಾಗಿ ಆ ಪೆನ್ ಡ್ರೈವ್ ಹಂಚಿದ್ಯಾರು, ಅದರಲ್ಲಿ ಬಿಜೆಪಿಗರ ಪಾಲೇನಾದ್ರೂ ಇದೆಯಾ, ಇದರ ಆಸಕ್ತಿ ಹೆಚ್ಚು. ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ, ರೇಡ್ ಆಗ್ತಾ ಇರೋದು ಪ್ರೀತಮ್ ಗೌಡ ಅವರ ಆಪ್ತರು ಅಂತ ಹೇಳಲಾಗ್ತಾ ಇರುವ ಬಿಜೆಪಿ ಸಪೋರ್ಟರ್ಸ್ ಅವರ ಮನೆ ಮೇಲೆ. ಕಾರ್ತಿಕ್ ಡ್ರೈವರ್, ಹಿ ಇಸ್ ದ ಮೇನ್ ಪರ್ಸನ್ ಹೂ ವಾಸ್ ಈ ಇಷ್ಟೆಲ್ಲ ಜನರಿಗೆ ಆ ವಿಡಿಯೋಗಳು ರೀಚ್ ಆಗ್ಲಿಕ್ಕೆ ಕಾರಣ ಆತ ಅನ್ನೋ ಆರೋಪ ಇದೆ. ಆತ ಎಲ್ಲಿದ್ದಾನೆ, ಆತನ ಹಿಡಿಯೋ ಪ್ರಯತ್ನ ಎಲ್ಲಾಗ್ತಿದೆ. ನವೀನ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ ಆತ ಎಲ್ಲಿದ್ದಾನೆ ಗೊತ್ತಿಲ್ಲ. ಬಟ್ ಪ್ರೀತಮ್ ಗೌಡ ಅವರ ಆಪ್ತರ ಮನೆ ಮೇಲೆ ರೇಡ್ ಆಗುತ್ತೆ ಬಿಕಾಸ್ ಬಿಜೆಪಿ. ಈ ತರ ಚರ್ಚೆ ಆರೋಪ ಕೂಡ ಇದೆ. ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಒಬ್ಬ ಅಧಿಕಾರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿ, ಅವರ ಅನಿಸಿಕೆ ಏನು ಹೇಳಿದ್ರು, ಒಂದು SITಗೆ ಕೊಟ್ಟ ನಂತರ ನೋಬಡಿ ಕ್ಯಾನ್ ಇಂಟರ್ಫಿಯರ್ ಇನ್ ದಿಸ್ ಒನ್. If somebody has got a prima facie evidence with them, they can share it with them. Nobody can anilla avaru, nobody should andru. There is a difference between can and should. You also know that. Should andru okay, can. Nobody can interfere andru ashte. Nobody should interfere. Nobody can interfere, also same thing. ಇಲ್ಲ ನಾನು ನಿಮ್ಮ ತರ ಕಾನ್ವೆಂಟ್ ಅಲ್ಲಿ ಓದಿಲ್ಲ, ಕನ್ನಡದ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು. ಯಾರು ಕೂಡ ಹಸ್ತಕ್ಷೇಪ ಮಾಡುವುದಿಲ್ಲ. ಅದರಲ್ಲಿ ಹಿಂಗ್ ಮಾಡು ಹಂಗ್ ಮಾಡು, ಇಲ್ಲಿ ಆದಿ ರಾಜಕಾರಣಿಗಳಂತೂ ನಾವು ಮಾಡೋದು ಇಲ್ಲ. ಇವತ್ತು ನೀವು ಕೇಳಿದ್ರಿ ಯಾವಾಗ ರೇವಣ್ಣ ಅವರ ಅರೆಸ್ಟ್ ಆದ್ರು, ಯಾವಾಗ ದೇವರಾಜ್ ಗೌಡನ್ ವಿಚಾರ ಬಂತು, ಯಾವಾಗ ಮಂಜುನಾಥ್ ವಿಚಾರ ಬಂತು, ಮಂಜು ಅವ್ರದೆಲ್ಲ ಬಂತು, ಅವೆಲ್ಲ ಬಂದಾಗ ಬಿಜೆಪಿಯವರೇ ಹೋರಾಟ ಮಾಡಿದ ಹೇಳಿಕೆಗಳು ತಮ್ಮ ಚಾನಲ್ ನೋಡಿದ್ದೀನಿ. ನಾನು ಏನ್ ಹೇಳ್ತಾ ಇದ್ರು, ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಈ ಪೆನ್ ಡ್ರೈವ್ ಇಂದ ಯಾರಿದ್ದಾರೆ, ಮಹಾನಾಯಕ ಯಾರು, ತಿಮಿಂಗಿಲ ಯಾರು, ಹಾಕಿದೆ ಮೂವರವರ. ಈಗ SIT ಅವರು ಅದನ್ನು ನೋಡಕ್ ಹೋದ್ರೆ ಯಾಕೆ ಅಂತ ಕೇಳ್ತೀರಿ. ಒಂದ್ ಮಾತ್ರ ತಿಳ್ಕೊಳ್ಳಿ, ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಕೂಡ ಆತ ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ ಆದ್ರೆ SIT ಹೋಗಿ ಕರ್ಕ ಬರ್ತಕ್ಕಂಥ ನಂಬಿಕೆ ನನಗಿದೆ. ಕರ್ನಾಟಕದ ಪೊಲೀಸ್ ಹೇಳ್ತಾ ಇದ್ದೀನಿ ಕೇಳಿ, ಆ ರೀತಿಯಾದಂತಹ ನಂಬಿಕೆ ನನಗೆ ಕರ್ನಾಟಕ ರಾಜ್ಯದ ಪೊಲೀಸರ ಮೇಲೆ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ದಟ್ ಈಸ್ SIT ಆಫ್ ಕರ್ನಾಟಕ, ದಟ್ ಇಸ್ ದ ಪೊಲೀಸ್ ಆಫ್ ಕರ್ನಾಟಕ. ಹಾಗಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಆಗ್ಬೇಕಾಗಿರೋ ಕೆಲಸ ಏನಂದ್ರೆ ಬ್ಲೇಮ್ ಗೇಮ್ ಅಲ್ಲ. ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿನ ಮಾಡಬೇಕು. ಇದು ನಂದು ನಿಂದು ಅನ್ನೋ ಪ್ರಶ್ನೆ ಅಲ್ಲ. ರಾಜ್ಯ ಸರ್ಕಾರದಲ್ಲಿ ಕೋಆರ್ಡಿನೇಷನ್ ಇಟ್ಕೋಬೇಕು. ಡಿಜಿಟಲ್ ಇಂಡಿಯಾ ಅಂತೇಳಿ ಬಹಳ ಕೊಚ್ಕೊಳ್ತಕ್ಕಂಥವ್ರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಪ್ರಕಾರ ಐಡೆಂಟಿಫೈಯಿಂಗ್ ಇವರ ಪಾಸ್ಪೋರ್ಟ್ ಎಲ್ಲಿದೆ ಅಂತಕ್ಕಂಥದ್ದು, ಯಾವ ವ್ಯಕ್ತಿ ಇದ್ದಾನೆ ಎಲ್ಲಿದೆ ಐಡೆಂಟಿಫೈ ಮಾಡಿ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಕ್ಕಾಗಲ್ಲ, ಇಲ್ಲ ಕರ್ಕ ಬರ್ತಕ್ಕ ಕೆಲಸನ ಮಾಡೋಕ್ಕಾಗೋದಿಲ್ಲ. ಇವತ್ತು ನಾವು ಎಲ್ಲಿ ಪ್ರಪಂಚದಲ್ಲಿ ನೋಡಿ, ಅದಕ್ಕೆ ಪ್ರಶ್ನೆ ಕೇಳಿದೆ, ಕೇಂದ್ರ ಸರ್ಕಾರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಆಗ್ರಹ ರಾಜ್ಯದಿಂದ ನನ್ನ ಪ್ರಶ್ನೆ ಕೇಂದ್ರದ ಮೇಲೆ ಮಾನ್ಯ ನಾಗರಾಜರು ಹೇಳಿದಾಗೆ ಲಾ ಅಂಡ್ ಆರ್ಡರ್ ಇದೆ ಸ್ಟೇಟ್ ಸಬ್ಜೆಕ್ಟ್ ಆದ್ರೂ ಸಹ ಮ್ಯಾಟರ್ ಆಫ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಬಂದಾಗ ಕೇಂದ್ರ ಸರ್ಕಾರದ ಪಾಸ್ಪೋರ್ಟ್ ಇಂದ ಮುಂದೆ ರಾಜ್ಯ ಸರ್ಕಾರ
ಗೊತ್ತು ಬಿಜೆಪಿ ನಿಮಗೆ Hello, ಸಪೋರ್ಟ್ madam, ಮಾಡಲ್ಲ, can I intervene? You ನಿಮಗೆ talk- ಗೊತ್ತು I ಕೇಂದ್ರ will also ಸರ್ಕಾರ intervene ನಿಮಗೆ if you're ಸಪೋರ್ಟ್ talking like that. ಮಾಡಲ್ಲ. Madam, ಮಾಡಿ ಸರ್, ಈ ಪ್ರಶ್ನೆಗೂ I will ಸೇರ್ಸಿ also ಉತ್ತರ intervene. ಕೊಡಿ. ನಾನು ಹೇಳ್ತಾ ಈ ಪ್ರಶ್ನೆಗೂ ಸೇರ್ಸಿ ಉತ್ತರ ಕೊಡಿ. ಯಾರು ಯಾಕೆ ಬೇಜಾರು ಮಾಡ್ಕೊತೀರಿ? ಇದನ್ನು ಸೇರ್ಸಿ ಉತ್ತರ ಕೊಡಿ ನೀವು. ಕನ್ನಡ ಅರ್ಥ ಆಗ್ತದೆ ಹೇಳಿ, ನಿಮ್ಗೆ ಹೇಳ್ತಾ ಇದ್ದೀನಿ. ಹೇಳಿ. ಒಂದು ಕಡೆ ಡಿಪ್ಲೊಮ್ಯಾಟಿಕ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಬಂದ್ರೆ ಅಲ್ಲಿ ಇರ್ತಕ್ಕಂಥ ಗೃಹ ಸಚಿವರ ಇನ್ವಾಲ್ವ್ಮೆಂಟ್ ಬೇಕಾಗ್ತದೆ. ಯಾಕಂತಂದ್ರೆ ಈ ದೇಶಕ್ಕೆ ಮಾರಕವಾಗಿರ್ತಕ್ಕ ಶಕ್ತಿಗಳಿರ್ಬೋದು, ನಮ್ಮ ದೇಶದ ವಿರುದ್ಧ ನಡೀತಾ ಹೇಳ್ಬೋದು, ಶಕ್ತಿಗಳು, 30 seconds. ಅವ್ರನ್ನೆಲ್ಲರನ್ನು ಕೂಡ ಐಡೆಂಟಿಫೈ ಮಾಡಬೇಕಾದ್ರೆ ಅಲ್ಲೇ ಇರ್ತಕ್ಕಂಥ ದೊಡ್ಡ ಆರ್ಗನೈಸೇಷನ್ CBI ಇರ್ಬೋದು, ರಾ ಇರ್ಬೋದು, ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ಶುಡ್ ಕಮ್ ಇನ್ ಟಚ್ ವಿತ್ SIT of Karnataka, not with the government of Karnataka, with the SIT of Karnataka, and share the information to bring a culprit who is the alliance partner of BJP. ಯಾದವ್ಜಿ, ಈ ಆಗ್ರಹ ರಾಜ್ಯ ಸರ್ಕಾರದ ಕಡೆಯಿಂದ ಹೋಯ್ತಾ? ಖಂಡಿತವಾಗ್ಲೂ ಹೋಗಿದೆ. ಅಷ್ಟೇ We have ಬೇಕಿದ್ದು. done ಈಗ that. ಹೇಳಿ We ಅಶೋಕ್ have done ಗೌಡ್ರೆ, that ಈಗ job. ಹೇಳಿ ನೀವು We have asked ಏನಕ್ಕೆ full cooperation ಯಾಕೆ from ಕೇಂದ್ರ BJP. ಸರ್ಕಾರ BJP ಕಳಿಸ್ತಾ ಇರ್ಲಿಲ್ವಾ? ಅವಧಿ ಕೇಂದ್ರ ಸರ್ಕಾರದಲ್ಲಿ ನೀವು ಕೋಆಪರೇಟ್ ಮಾಡ್ತಾ ಇಲ್ಲ. ನನಗೆ ಉತ್ತರ ಸಿಕ್ತು, ನನಗೆ ಉತ್ತರ ಸಿಕ್ತು ಯಾದವ್. ಅಶೋಕ್ ಗೌಡ್ರೆ ಹೇಳ್ಬೇಕು ಈಗ. CBI ಕೊಟ್ಟುಬಿಡಿ. ಯಾಕೆ ಕರ್ನಾಟಕ ಪೊಲೀಸ್ ನಂಬಿಕೆ ಇಲ್ವಾ? ಉತ್ತರ ಕೊಡ್ಲಿ. ಜೂನ್ 4ನೇ ತಾರೀಕು ರಿಸಲ್ಟ್ಸ್ ಬಂದ ಮೇಲೆ ಅವರು ಬಿಜೆಪಿ ಮತ್ತು JDS ಅಲಯನ್ಸ್ ನಲ್ಲಿ MP ಆಗ್ತಾರೆ. ಆವತ್ತವರೆಗೂ ಸಹ ಕಾಂಗ್ರೆಸ್ನ ಮತ್ತು JDS ನ ಒಂದ್ ನಿಮಿಷ ನಾಗರಾಜ್ ಅವರೇ, ಒಂದ್ ಕೆಲಸ ಮಾಡಿ, ಗೆಲ್ಬೇಕು ಅಂತ ಆಶೆ ಅವರ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಹೇಳಿದ್ದಾರೆ, ಯಾದವ್ ಅವರು ಮಿಸ್ ಮಾಡ್ಕೊಂಡಿದ್ದಾರೆ. ಯಾದವ್ ಅವರು ಆ ಹೇಳಿಕೆ ಕೇಳಿಸ್ಕೊಂಡಿಲ್ಲ. ಯಾದವ್ ಜಿ, ರಿಪಬ್ಲಿಕ್ ಕನ್ನಡ ನೋಡಿ ಇನ್ಮೇಲಿಂದ. ಬೇರೆ ಚಾನೆಲ್ ಬಿಡಿ, ಇರಿ ಅಶೋಕ್ ಗೌಡ್ರೆ, ರಿಪಬ್ಲಿಕ್ ಕನ್ನಡ ನೋಡೋಕ್ ಶುರು ಮಾಡಿ. ಯಾಕಂದ್ರೆ ರಿಪಬ್ಲಿಕ್ ಕನ್ನಡದಲ್ಲೇ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ ನಾವು ಪ್ರಸಾರ ಮಾಡಿದ್ದೀವಿ. ಅವ್ರ ಇನ್ ಕೇಸ್ ಆಯ್ಕೆ ಆದ್ರೂ ಕೂಡ ನಾವು ಅವರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದುವರಿಸಿ ಅಶೋಕ್ ಗೌಡ್ರೆ, ಅವ್ರ ಸಮಯ ಅವ್ರಿಗೆ ಮಾತಾಡಕ್ ನಾನು ಬಿಡಿ. ಹೇಳಿದ್ದೇನೆಂದ್ರೆ ಅಕಸ್ಮಾತ್ ಆಯ್ಕೆ ಆದ್ರೆ ಜೂನ್ 4 ನಂತರ ಅವರು ನಮ್ಮ ಬಿಜೆಪಿ ಮತ್ತು JDS ನ ಅಲಯನ್ಸ್ ನ MP ಆಗ್ತಾರೆ. ಅಲ್ಲಿವರೆಗೂ ಅವರು ಕಾಂಗ್ರೆಸ್ ಮತ್ತು JDS ನ ಅಲಯನ್ಸ್ ನ ಪಾರ್ಟ್ನರ್ ಆದಂತಹ MP. ಒಂದು ಎರಡನೇ ವಿಚಾರ, ಅತ್ಯಂತ ಪ್ರಮುಖ ವಿಚಾರ, ಅತ್ಯಂತ ಪ್ರಮುಖ ವಿಚಾರ, ಇವರು ಅತ್ಯಂತ ಪ್ರಮುಖವಾಗಿ ಒಂದೇ ಒಂದು ಲೆಟ್ರು MHAಗೆ ಮತ್ತು MEEಗೆ ಅಂದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಮತ್ತು ಗವರ್ನಮೆಂಟ್ ಆಫ್ ಇಂಡಿಯಾ ಹೋಮ್ ಮಿನಿಸ್ಟರ್ಗೆ ಬರ್ದಿದಾರ? ಅದನ್ನ ಫಸ್ಟ್ ಹೇಳಿ. ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳಿಗೆ ಜನರಿಕ್ ಪೊಲಿಟಿಕಲ್ ಲೆಟರ್ ಬರ್ದ್ಬಿಟ್ರೆ ಪೊಲಿಟಿಕಲ್ ಲೆಟರ್ ಅದು. ಅದಾದ್ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಒಂದ್ ನಿಮಿಷ, ನನಗೂ ಸ್ವಲ್ಪ ಬ್ಯೂರೋಕ್ರಸಿ ಗೊತ್ತಿದೆ. ನಾಗರಾಜ್ ಯಾದವ್ ಅವರಿಗೆ